ಬರೀ ಬೆಂಗಳೂರಲ್ಲಷ್ಟೇ ಮಳೆ ಆಗಿಲ್ಲ. ಏನು ಬೆಂಗಳೂರು ಮಾತ್ರ ಮಳೆ ಸುರಿಯುತ್ತಾ? ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ, ಭಾರತದ ಬಹುತೇಕ ರಾಜ್ಯಗಳಲ್ಲೂ ಕೂಡ ಮಳೆ ಆಗ್ತದೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಎಲ್ಲಾಗಿದೆ ಅಂತ ಹೇಳ್ತಾ ಇದ್ವಿ. ಈಗ ಹಲವು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಮಳೆ ಆಗಿದೆ, ಏನು ಅನಾಹುತ ಸೃಷ್ಟಿಯಾಗಿದೆ ನೋಡಿ. ಉಡುಪಿಯಲ್ಲಿ ಮುಂಗಾರು ಪೂರ್ವ ಅಬ್ಬರ, ಮಣಿಪಾಲದಲ್ಲಿ ಹರಿದ ಕೆಂಬಣ್ಣದ ಹೊಳೆ. ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹವಾಮಾನ ಇಲಾಖೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಮಣಿಪಾಲ ಕಾರ್ಕಳ ಭಾಗದಲ್ಲಿ ವಿಪರೀತ ಮಳೆಯಾದ ಕಾರಣ ಬೆಟ್ಟದ ಮೇಲಿಂದ ಹರಿದು ಬಂದ ಭಾರೀ ಪ್ರಮಾಣದ ನೀರು ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗಿದೆ. ಮಣಿಪಾಲ ಲಕ್ಷ್ಮೀಂದ್ರನಗರ ಇಳಿಜಾರು ಪ್ರದೇಶ ಕೆಸರು ನೀರಿನಿಂದ ಜಲಾವೃತವಾಗಿತ್ತು. ಇನ್ನು ಕೆಂಬಣ್ಣದ ನೀರು ಹರಿದ ಪರಿಣಾಮ ಮಣಿಪಾಲ ಗುಡ್ಡದ ಮೇಲೆ ಭಾರೀ ಕಂದಕ ನಿರ್ಮಾಣವಾಗಿತ್ತು. ಸುಮಾರು 100 ಮೀಟರ್ನಷ್ಟು ಉದ್ದಕ್ಕೆ ರಸ್ತೆ ಬಿರುಕು ಬಿಟ್ಟಿತ್ತು. ಉಡುಪಿಯಲ್ಲಿ ಬೀಳ್ತಾ ಇರುವಂತಹ ರೆಡ್ ಅಲರ್ಟ್ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ಒಂದು ಆತಂಕಕಾರಿ ಬೆಳವಣಿಗೆ, ಮಣಿಪಾಲ ಬೆಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಬಿರುಕು ರೀತಿಯಲ್ಲಿ ಕಾಣಿಸಿಕೊಂಡಿತ್ತು. ಕಳೆದ 3-4 ವರ್ಷಗಳಿಂದ ಸಣ್ಣ ಪ್ರಮಾಣದಲ್ಲಿ, ಅಂದರೆ ಎತ್ತರ ಭಾಗದಲ್ಲಿರುವ ಮಣಿಪಾಲದಿಂದ ಕೆಳಭಾಗಕ್ಕೆ ಉಡುಪಿಯ ಕಡೆ ನೀರು ಹರಿಯುವಂತಹ ಸಂದರ್ಭದಲ್ಲಿ ಒಂದು ಕಾಲುವೆ ರೀತಿಯಲ್ಲಿ ನಿರ್ಮಾಣ ಆಗಿತ್ತು. ಆದರೆ ಇವತ್ತು ಬಿದ್ದಂತಹ ವಿಪರೀತವಾದ ಮಳೆಯ ಒಂದು ರೌದ್ರಾವತಾರ ಹೇಗಿದೆ, ಈ ಚಿತ್ರಣವೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಸುಮಾರು 100-150 ಮೀಟರ್ನವರೆಗೆ ಭೂಮಿಯನ್ನು ಕೊಚ್ಚಿಕೊಂಡು ಮಳೆ ನೀರು ಹೋಗಿರುವಂಥದ್ದು ನಾವು ನೋಡ್ಬೋದು. ದೃಶ್ಯಗಳಲ್ಲಿ ಸುಮಾರು 2-3 ಫೀಟ್ನಷ್ಟು ನೀರು ಈ ಭಾಗದಲ್ಲಿ ಹರಿದಿದೆ. ನಾವು ನೋಡ್ಬೋದು, ಒಂದು ಕಂದಕಕ್ಕೆ ಇಳಿದ ರೀತಿಯಲ್ಲಿ ಒಂದು ಭಾಸ ಆಗ್ತಾ ಇರುವಂಥ ದೃಶ್ಯ ಇದು. ನಾವು ನೋಡ್ಬೋದು, ದೃಶ್ಯಗಳಲ್ಲಿ ತೋರಿಸಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಕೆಳಭಾಗದಲ್ಲಿ 10 ಬಿಲ್ಡಿಂಗ್ಗಳಿವೆ, ಅಪಾರ್ಟ್ಮೆಂಟ್ಗಳಿರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು. ಇಲ್ಲಿ ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಭೂಮಿ ಕುಸಿಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಸುಮಾರು 7-8 ಫೀಟ್ನಷ್ಟು ಕಲ್ಲುಗಳನ್ನು ಜೋಡಣೆ ಮಾಡಿಕೊಂಡು ಕಾಂಕ್ರೀಟ್ನ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಒಂದು ದೊಡ್ಡ ಮಟ್ಟದ ಕಂದಕ ನಿರ್ಮಾಣ ಆಗಿದೆ. ಹೆದ್ದಾರಿ ತುಂಬೆಲ್ಲ ಕೆಸರು ಮಿಶ್ರಿತ ನೀರು, ರಸ್ತೆಗೆ ಬಂದ ಸಣ್ಣ ಸಣ್ಣ ಕಲ್ಲು ಬಂಡೆಗಳು. ಉಡುಪಿಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಮಣಿಪಾಲ ಭಾಗದಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮಣಿಪಾಲ ಗುಡ್ಡದಿಂದ ಭಾರೀ ಪ್ರಮಾಣದಲ್ಲಿ ಕೆಸರು ನೀರು ಹರಿದು ಬಂದಿದ್ದು ಅಂಗಡಿಗಳಿಗೆಲ್ಲ ನುಗ್ಗಿದೆ. ಹೆದ್ದಾರಿಗೆ ಗುಡ್ಡದಿಂದ ಸಣ್ಣ ಸಣ್ಣ ಬಂಡೆ ಕಲ್ಲುಗಳು ಬಿದ್ದಿದ್ದು ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಕೆಸರು ಮಿಶ್ರಿತ ನೀರು ರಭಸವಾಗಿ ಹರಿತಾ ಇದ್ದು ಕೆಂಬಣ್ಣದ ಹೊಳೆಯಲ್ಲಿ ವಾಹನಗಳು ಸಂಚರಿಸಲು ಪರದಾಡಿದವು. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ ಯಶ್ಪಾಲ್ ಸುವರ್ಣ ಭೇಟಿ ನೀಡಿದರು. ಒತ್ತುವರಿಯಾದ ಎಲ್ಲ ಕಟ್ಟಡದ ಪಾರ್ಕಿಂಗ್ ಪ್ರದೇಶಗಳನ್ನು ತೆರವು ಮಾಡುವಂತೆ ತಿಳಿಸಿದರು. ಐಸ್ ಕ್ರೀಂ ಮಳಿಗೆಗೆ ನುಗ್ಗಿದ ಮಳೆ ನೀರು, ಫ್ರಿಡ್ಜ್ ಕೂಲರ್ ನೀರು ಪಾಲು, ಮಹಿಳೆ ಕಣ್ಣೀರು. ಉಡುಪಿಯ ಮಣಿಪಾಲದಲ್ಲಿ ಭಾರೀ ಮಳೆ ರಗಳೆ ತಂದಿಟ್ಟಿದೆ. ಮಣಿಪಾಲದಲ್ಲಿರುವ ಅಪ್ಸರಾ ಐಸ್ ಕ್ರೀಂ ಮಳಿಗೆಗೆ ಕೆಸರು ಮಿಶ್ರಿತ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಲಕ್ಷಾಂತರ ರೂಪಾಯಿಯ ಫ್ರಿಡ್ಜ್ ಕೂಲರ್ಗಳು ಹಾನಿಯಾಗಿವೆ. ಅವೈಜ್ಞಾನಿಕ ಚರಂಡಿ ನಿರ್ಮಾಣ ಮತ್ತು ಏಕಾಏಕಿ ಗಾಳಿ ಮಳೆ ಜೊತೆ ಕೆಸರು ಮಿಶ್ರಿತ ನೀರು ಬಂದ ಕಾರಣ ತಗ್ಗು ಪ್ರದೇಶದ ಅಂಗಡಿಗಳು, ಮನೆಗಳು ಜಲಮಯವಾಗಿದೆ. ಐಸ್ ಕ್ರೀಂ ಪಾರ್ಲರ್ ಮಾಲಕಿ ಪಬ್ಲಿಕ್ ಟಿವಿ ಜೊತೆ ಅಳಲು ತೋಡಿಕೊಂಡಿದ್ದಾರೆ. ಉಡುಪಿ ಮತ್ತು ಮಣಿಪಾಲದಲ್ಲಿ ವಿಪರೀತವಾದ ಮಳೆ ಸುರಿದಿರೋದ್ರಿಂದ ಲಕ್ಷ್ಮೀಂದ್ರನಗರ, ಮಣಿಪಾಲ ಭಾಗದಲ್ಲಿ ಇಡೀ ಜಲಾವೃತ ಆಗಿರುವಂಥದ್ದು ಮತ್ತು ಭಾರೀ ಪ್ರಮಾಣದಲ್ಲಿ ಕೆಸರು ನೀರು ತುಂಬಿಕೊಂಡು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳಿಗೆ ಹೇಳ್ತಾ ಇರುವಂಥದ್ದು ಮತ್ತು ತರಾಟೆಗೆ ತೆಗೆದುಕೊಳ್ಳುವಂಥ ದೃಶ್ಯಗಳು. ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳು ಇಲ್ಲಿ ಒತ್ತುವರಿ ಮಾಡಿ ನೀರು ಹರಿಲಿಕ್ಕೆ ಜಾಗ ಇಲ್ಲ ಅನ್ನುವಂಥ ಆಕ್ರೋಶದ ಮಾತುಗಳನ್ನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇಲ್ಲೊಂದು ಐಸ್ ಕ್ರೀಮ್ನ ಶಾಪ್ಗೆ ಏಕಾಏಕಿ ಕೆಸರು ನೀರು ನುಗ್ಗಿದೆ. ಮೇಡಮ್, ಎಷ್ಟೊತ್ತಿಗೆ ಏನಾಯ್ತು? ಅಂದ್ರೆ ವಿಪರೀತವಾಗಿ 1 ಗಂಟೆ ಮಳೆ ಬಂತು. ಹೌದು ಸರ್, 8:20 ಆಗಿರ್ಬೋದು ಏನೋ ಸರ್, 8:20 ಆಗಿರ್ಬೋದು. ಆವಾಗ ಮಳೆ ಶುರುವಾಯಿತು. ನೋಡುವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು. ಮತ್ತೆ ನಮ್ಮ ಮನೆ, ನಾವು ಇದೇ ಫ್ಲಾಟಲ್ಲಿ ಇರೋದು. ಇದೇ ಫ್ಲಾಟಲ್ಲಿ ಒಂದು 7-8 ವರ್ಷ ಆಯಿತು ಬಾಡಿ. 2 ವರ್ಷದ ಹಿಂದೆ ಸಹ ಹೀಗೆ ಆಗಿತ್ತು. 2 ವರ್ಷದ ಹಿಂದೆ ಸಹ ನಮ್ಮ ಮನೆ ಒಳಗೆಲ್ಲ ನೀರು ಹೋಗಿ, ಇಷ್ಟಿಷ್ಟು ನೀರು ಹೋಗಿ, ಮತ್ತೆ ಸೋಪು ಗೀಪ ಎಲ್ಲ ವೇಸ್ಟ್ ಮಾಡಿ ಹಾಕಿದ್ವಿ. ಇವತ್ತು ಸಹ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲಿ ಆಚೆ ಕಡೆ ಎಲ್ಲ ಬ್ಲಾಕ್ ಮಾಡಿದಾರಲ್ಲ ಸರ್. ಮೊದಲು ಆಚೆ ಕಡೆಯಿಂದ ಹೋಗ್ತಾ ಇತ್ತು, ದೊಡ್ಡ ಬಿಲ್ಡಿಂಗ್ ಮಾಡಿಬಿಟ್ಟು ಈಚೆ ಕಡೆ ಸಹ ಬ್ಲಾಕ್ ಆಗಿದೆ. ಇಲ್ಲಿ ರೋಡಿದು ಸಹ ತಗ್ಗಾಗಿ ಎಲ್ಲ ನೀರು ಈಚೆನೆ ಬರ್ತಾ ಇದೆ ಫುಲ್ಲು. ಕೆಳಗಡೆ ಮನೆ ಸಹ ಕಾಂಪೌಂಡ್ ಎಲ್ಲ ಬಿದ್ದೋಗಿದೆ, ಒಳಗೆ ನೀರು ಎಲ್ಲ ಹೀಗೆ. ದಕ್ಷಿಣ ಕನ್ನಡದಲ್ಲಿ ಮಳೆ ಅವಾಂತರ, ಅದ್ಯಪಾಡಿಯಲ್ಲಿ ಭೂಕುಸಿತ, ಕೆಸರು ಗದ್ದೆಯಂತಾದ ರಸ್ತೆ. ಮಂಗಳೂರಿನಲ್ಲಿ ಮೊದಲ ಮಳೆಗೆ ಹಲವೆಡೆ ಸಾಕಷ್ಟು ಅವಾಂತರಗಳು ಸಂಭವಿಸಿವೆ. ಬೆಳ್ಳಂಬೆಳಗ್ಗೆ ಸುರಿದ ಮಳೆಗೆ ನಗರದ ಹೊರವಲಯದ ಬಜಪೆ ಸಮೀಪದ ಅದ್ಯಪಾಡಿಯಲ್ಲಿ ಮಣ್ಣು ಮಿಶ್ರಿತ ನೀರು ರಸ್ತೆಗೆ ಹರಿದು ಬಂದಿದೆ. ಮಂಗಳೂರು ವಿಮಾನ ನಿಲ್ದಾಣದ ಕೆಳಭಾಗದಲ್ಲಿರುವ ಅದ್ಯಪಾಡಿ ಸಂಕೇಶ ಎಂಬಲ್ಲಿ ವಿಮಾನ ನಿಲ್ದಾಣದಿಂದ ಬಂದ ಮಣ್ಣು ಮಿಶ್ರಿತ ನೀರು ಅವಾಂತರವನ್ನು ಸೃಷ್ಟಿಸಿದೆ. ರಸ್ತೆಯಲ್ಲಿ ಸಂಪೂರ್ಣ ಕೆಸರು ತುಂಬಿದ್ದು ಪಕ್ಕದಲ್ಲಿ ದೊಡ್ಡ ದೊಡ್ಡ ಹೊಂಡಗಳಾಗಿವೆ. ಕೆಳಭಾಗದ ಕೆಲ ಮನೆಗಳಿಗೂ ಕೆಸರು ಮಿಶ್ರಿತ ನೀರು ನುಗ್ಗಿದೆ.
ಮಂಗಳೂರಿನಲ್ಲಿ ಸುರಿದಿರುವಂಥ ಮೊದಲ ಮಳೆಗೆ ಸಾಕಷ್ಟು ಅವಾಂತರಗಳು ನಡೆದಿದೆ. ಮಂಗಳೂರಿನ ಹೊರವಲಯದ ಅದ್ಯಪಾಡಿಯಲ್ಲಿ ನೀವೊಂದು ದೃಶ್ಯವನ್ನು ಗಮನಿಸಬಹುದು. ಇದು ಮಂಗಳೂರಿನ ಅದ್ಯಪಾಡಿ ಬಜಿಪೆಯನ್ನು ಸಂಪರ್ಕಿಸುವಂಥ ಪ್ರಮುಖ ರಸ್ತೆ. ಈ ಭಾಗದ ಜನರು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಆದರೆ ಇವತ್ತು ಸುರಿದಿರುವಂಥ ಮಳೆಯ ಹಿನ್ನೆಲೆಯಲ್ಲಿ ನೀವು ಗಮನಿಸಿದ್ರೆ ಇಷ್ಟೊಂದು ರಸ್ತೆಯಲ್ಲಿ ಕೆಸರು ತುಂಬಿರುವಂಥದ್ದು, ಕೆಸರು ಮಿಶ್ರಿತ ಮಣ್ಣು ತುಂಬಿರುವಂಥದ್ದು. ಇದು ಮೇಲ್ಭಾಗದಲ್ಲಿ ಪ್ರತಿ ವರ್ಷವೂ ಇದೇ ರೀತಿಯಾದಂಥ ಸಮಸ್ಯೆ ಈ ಭಾಗದಲ್ಲಿ ಆಗುತ್ತೆ. ಮೇಲ್ಭಾಗದಲ್ಲಿ ವಿಮಾನ ನಿಲ್ದಾಣ ಇದೆ. ಈ ಒಂದು ದೃಶ್ಯದಲ್ಲಿ ನೀವೇನು ಗಮನಿಸ್ತಿದ್ರೆ ಈ ವಿಮಾನ ನಿಲ್ದಾಣ ಇದರ ಮೇಲ್ಭಾಗದಲ್ಲಿರುವಂಥದ್ದು. ಅಲ್ಲಿಂದ ನೀರು ರಭಸವಾಗಿ ಹರಿದು ಬಂದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮಣ್ಣು ಎಲ್ಲವೂ ಈ ಒಂದು ರಸ್ತೆಗೆ ಬಂದಿರುವಂಥದ್ದು. ಭಾಳಷ್ಟು ವೇಗವಾಗಿ ಈ ಒಂದು ಮಳೆಯ ನೀರು ಬಂದಿರುವಂಥ ಹಿನ್ನೆಲೆಯಲ್ಲಿ ಅದರ ಮಳೆಯ ನೀರಿನ ಜೊತೆಗೆ ಮಣ್ಣು ಈ ರೀತಿಯಾಗಿ ರಸ್ತೆಗೆ ಬಂದಿರುವಂಥದ್ದು. ಕೇವಲ ರಸ್ತೆಗೆ ಮಣ್ಣು ಬಂದಿರುವಂಥದ್ದು ಮಾತ್ರ ಅಲ್ಲ, ಈ ಭಾಗದಲ್ಲಿದ್ದಂಥ ರಸ್ತೆಯ ಇನ್ನೊಂದು ಭಾಗದಲ್ಲಿದ್ದಂಥ ಮಣ್ಣು ಕುಸಿದು ಬಿದ್ದಿರುವಂಥದ್ದು. ಹಾಗಾಗಿ ಈ ಕಾಂಕ್ರೀಟ್ ರಸ್ತೆ ಏನಿದೆ ಸಂಪೂರ್ಣವಾಗಿ ಕಾಂಕ್ರೀಟ್ ರಸ್ತೆಯ ಪಕ್ಕದಲ್ಲಿರುವಂಥ ಕೆಲವೊಂದು ಕಲ್ಲುಗಳನ್ನು ಕಟ್ಟಿದ್ರು, ಅದೆಲ್ಲವೂ ಈಗ ಮಳೆಯ ನೀರಿಗೆ ಕೆಳಗೆ ಬಿದ್ದಿರುವಂಥದ್ದು. ಇನ್ನು ಮಂಗಳೂರಿನ ಹೊರವಲಯದ ಅದ್ಯಪಾಡಿಯ ಸಂಕೇಶ ಎಂಬಲ್ಲಿ ಮನೆಯೊಂದಕ್ಕೆ ಕೆಸರು ಮಿಶ್ರಿತ ನೀರು ನುಗ್ಗಿದೆ. ಉಮಾನಾಥ್ ಸಾಲ್ಯಾನ್ ಎಂಬುವರ ಮನೆಯ ಮೇಲ್ಭಾಗದಲ್ಲಿರುವ ಮಂಗಳೂರು ವಿಮಾನ ನಿಲ್ದಾಣದ ನೀರು ಏಕಾಏಕಿ ಹರಿಯಬಿಟ್ಟಿದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗಿ ಮಣ್ಣು ಕೆಸರು ಮನೆಯ ಅಂಗಳಕ್ಕೆ ಬಂದು ಬಿದ್ದಿದೆ. ಮನೆಯ ಅಂಗಳದಲ್ಲಿ ಕೆಸರು ತುಂಬಿದ್ದು ತುಳಸಿ ಕಟ್ಟೆ ಕೆಸರಿನಿಂದ ಮುಚ್ಚಿ ಹೋಗಿದೆ. ಕಳೆದ ವರ್ಷವೂ ಇದೇ ರೀತಿ ಸಮಸ್ಯೆ ಆಗಿದ್ದು ಯಾವುದೇ ಕ್ರಮ ಕೈಗೊಳ್ಳದೇ ಇರೋದರಿಂದ ಮತ್ತೆ ಈ ಸಮಸ್ಯೆ ಮುಂದುವರೆದಿದೆ ಅಂತ ಮನೆಯವರು ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುರಿದಿರುವಂಥ ಮಳೆಗೆ ಸಾಕಷ್ಟು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಂಗಳೂರಿನ ಹೊರವಲಯದ ಅದ್ಯಪಾಡಿ ಸಮೀಪದ ಸಂಕೇಶ ಅನ್ನುವಂಥ ಪ್ರದೇಶದಲ್ಲಿ ಮನೆಯ ಸಮೀಪಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ನಾವೀಗ ಅದೇ ಪ್ರದೇಶದಲ್ಲಿದ್ದೇವೆ. ಇಲ್ಲಿ ಗಮನಿಸ್ಬೋದು ಉಮಾನಾಥ್ ಸಾಲ್ಯಾನ್ ಎಂಬವರಿಗೆ ಸೇರಿರುವಂಥ ಇದು ಮನೆ. ಇದರ ಮನೆಯ ಮೇಲ್ಭಾಗದಲ್ಲಿ ವಿಮಾನ ನಿಲ್ದಾಣ ಇರುವಂಥದ್ದು, ಮಂಗಳೂರಿನ ವಿಮಾನ ನಿಲ್ದಾಣ. ನೀವು ಗಮನಿಸ್ಬೋದು ಮೇಲ್ಭಾಗದಲ್ಲಿ ವಿಮಾನ ನಿಲ್ದಾಣದಲ್ಲಿ ಅಲ್ಲಿನ ರನ್ವೇದಲ್ಲಿ ಶೇಖರಣೆ ಆದಂಥ ನೀರನ್ನು ಏಕಾಏಕಿಯಾಗಿ ಒಂದೇ ಸಲ ಬಿಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. ಕಳೆದ ವರ್ಷವೂ ಇದೇ ರೀತಿಯಾಗಿ ಈ ಪರಿಸರದಲ್ಲಿ ಇದೇ ತೊಂದರೆ ಎದುರಾಗಿರುವಂಥದ್ದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದಿರುವಂಥ ಕಾರಣಕ್ಕಾಗಿ ಇಷ್ಟೊಂದು ಮಣ್ಣು ಬಿರುಕು ಬಿಟ್ಟಿರುವಂಥದ್ದು. ಈ ಬಿದ್ದಿರುವಂತಹ ಮಣ್ಣು ಏನಿದೆ ಅದು ಈ ಒಂದು ಮನೆಯ ಅಂಗಳಕ್ಕೆ ಬಂದು ಸೇರಿರುವಂಥದ್ದು. ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿದೆ. ಹಾಗಾಗಿ ಮಣ್ಣು ಮಿಶ್ರಿತವಾಗಿ ನೀರು ಹರಿದು ಬಂದಿರುವಂಥ ಕಾರಣಕ್ಕೆ ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿನ ಮನೆಯ ತುಳಸಿ ಕಟ್ಟೆ ಇದು ಎದುರು ಭಾಗದಲ್ಲಿರುವಂಥದ್ದು ಸಂಪೂರ್ಣವಾಗಿ ಮಣ್ಣಿನಿಂದ ಇದು ಮುಚ್ಚಿ ಹೋಗಿರುವಂಥದ್ದು. ಹಾಗಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಇಲ್ಲಿ ಮಣ್ಣು ಶೇಖರಣೆ ಆಗಿರೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಈ ಮನೆಯವರಿಗೆ ಕಳೆದ ಬಾರಿಯೂ ಇದೇ ರೀತಿಯಾದಂಥ ತೊಂದರೆ ಎದುರಾಗಿತ್ತು. ಮೇಲ್ಭಾಗದಲ್ಲಿ ನೀರು ಏಕಾಏಕಿಯಾಗಿ ಬಿಟ್ಟಂಥ ಸಂದರ್ಭದಲ್ಲಿ ಭಾಳಷ್ಟು ರಭಸವಾಗಿ ಇಲ್ಲಿಗೆ ಬಂದು ಮಣ್ಣು ಮಿಶ್ರಿತವಾಗಿ ಬಂದು ಸಮಸ್ಯೆ ಆಗಿರುವಂಥದ್ದು ಕಳೆದ ಬಾರಿಯೂ ಆಗಿದೆ. ಈ ಬಾರಿಯೂ ಮತ್ತೆ ಮರುಕಳಿಸಿದೆ. ಇಲ್ಲಿನ ಮನೆ ಯಜಮಾನರಿದ್ದಾರೆ ಸರ್, ಇದು ಕಳೆದ ಬಾರಿಯೂ ಇದೇ ರೀತಿಯಾದಂಥ ಸಮಸ್ಯೆ ಎದುರಾಗಿತ್ತು. ಆ ಬಳಿಕ ಏನಾದರೂ ಪರಿಹಾರ ಕೊಟ್ಟಿದ್ದಾರೆ ಅಥವಾ ಮಣ್ಣನ್ನು ತೆಗೆಯುವಂಥ ಕೆಲಸ ಆಗಿತ್ತು? ಈಗ ಮತ್ತೆ ಇವತ್ತು ಯಾವ ರೀತಿ ತೊಂದರೆ ಆಗಿತ್ತು? ಇವತ್ತು ತೊಂಬ ಅಂದರೆ ಬೆಳಿಗ್ಗೆ ಅದು ಎಲ್ಲ ಬರುವಾಗ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಒಂದೇ ದಾರಿ ಇರು, ನಮಗೆ ದಾರಿ ಕೂಡ ಇಲ್ಲ ಬೇರೆ ಕಡೆಗೆ ಹೋಗಲಿಕ್ಕೆ. ಒಂದು ದಾರಿಯಲ್ಲಿ ಇಳಿದು ಬಂದರೆ ಒಂದು ಕಡೆ ಹೋಗುವ ದಾರಿಯಲ್ಲಿ ನೀರು ಹೋಗ್ತಾ ಉಂಟು. ಅಲ್ಲಿ ನಮಗೆ ಯಾವುದು ನಡೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ, ಓಡಿ ಹೋಗಲಿಕ್ಕೆ ಆಗೋದಿಲ್ಲ. ಅದರಿಂದ ನಾವು ತುಂಬ ಸಮಸ್ಯೆಯಲ್ಲಿ ಇರ್ತೇವೆ. ಭಾರಿ ಮಳೆಗೆ ಮಂಗಳೂರಿನ ಕೊಡಿಯಾಲ್ ಗುತ್ತು ಎಂಬಲ್ಲಿ ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ನ ತಡೆಗೋಡೆ ಕುಸಿದು ಬಿದ್ದಿದೆ. ಪಕ್ಕದಲ್ಲೇ ಬೃಹತ್ ಕಟ್ಟಡವೊಂದರ ಕಾಮಗಾರಿ ನಡೀತಾ ಇದ್ದು ಇದಕ್ಕಾಗಿ ಅಳವಡಿಸಿದ ಕಬ್ಬಿಣದ ಶೀಟ್ ಗಾಳಿಗೆ ಹಾರಿ ಹೋಗಿದ್ದು ಈ ವೇಳೆ ಕಾಂಪೌಂಡ್ ಕುಸಿತವಾಗಿದೆ. ಅದೃಷ್ಟವಶಾತ್ ಯಾವುದೇ ತೊಂದರೆಯಾಗಿಲ್ಲ. ತಡೆಗೋಡೆ ಕುಸಿಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಗಳೂರಿನಲ್ಲಿ ಸುರಿದಂಥ ಮೊದಲ ಮಳೆಗೆ ಸಾಕಷ್ಟು ಅವಾಂತರಗಳು ನಡೆದಿರುವಂಥದ್ದು. ಮಂಗಳೂರಿನ ನಗರದಲ್ಲಿರುವಂಥ ಕೊಡಿಯಾಲ್ ಗುತ್ತು ಪ್ರದೇಶದಲ್ಲಿ ಒಂದು ಕಟ್ಟಡದ ಸಮೀಪದಲ್ಲಿರುವಂಥ ಒಂದು ಕಾಂಪೌಂಡ್ ಕುಸಿದು ಬಿದ್ದಿರುವಂಥದ್ದನ್ನು ನಾವು ಗಮನಿಸಬಹುದು. ನಿನ್ನೆ ರಾತ್ರಿ ಹೆಚ್ಚಿನ ಗಾಳಿ ಇತ್ತು, ಜೊತೆಗೆ ಬೆಳಿಗ್ಗೆ ಮಳೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಅವಾಂತರ ಆಗಿರುವಂಥದ್ದು. ಇಲ್ಲಿನ ಕೊಡಿಯಾಲ್ ಗುತ್ನಲ್ಲಿರುವಂಥ ಸಿಲ್ವರ್ ಲೈನ್ ಅನ್ನುವ ಅಪಾರ್ಟ್ಮೆಂಟ್ನ ಈ ಇದು ಕಾಂಪೌಂಡು, ಈ ಕಾಂಪೌಂಡು ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು ನೀವು ಮೇಲ್ಭಾಗದಲ್ಲಿ ಗಮನಿಸಬಹುದು. ಇದರ ಪಕ್ಕದಲ್ಲೇ ಒಂದು ದೊಡ್ಡ ಪ್ರಮಾಣದ ಒಂದು ಕಾಮಗಾರಿ ಆಗ್ತಾ ಇತ್ತು. ಈ ಕಾಮಗಾರಿಯ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂಥ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ತಡೆಗೋಡೆ ಮಾಡುವಂಥ ಸಂದರ್ಭದಲ್ಲಿ ಕೆಳಗಿನ ಮಣ್ಣು ತೆಗೆದಿರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ಘಟನೆ ಆಗಿದೆ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಮಳೆ ನಡುವೆ ಮೂಡಿಗೆರೆಯಲ್ಲಿ ಅಪಘಾತ, ಬಸ್ ಕಾರು ನಡುವೆ ಡಿಕ್ಕಿ, ಕಾರು ಜಖಂ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಭಾರೀ ಗಾಳಿ ಮಳೆಯಿಂದಾಗಿ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಮತ್ತು ಕಾರು ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಕಾರಿನ ಮುಂಭಾಗ ಸಂಪೂರ್ಣ ಜಖಂಗೊಂಡಿದೆ. ಮೂಡಿಗೆರೆ ತಾಲೂಕಿನ ಬಡವನದಿಣ್ಣೆ ಗ್ರಾಮದ ಬಳಿ ಅಪಘಾತ ಸಂಭವಿಸಿದೆ.
ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಗದ್ದೆಗೆ ಇಳಿದಿದೆ. ಪ್ರಯಾಣಿಕರು ಪಾರಾಗಿದ್ದು ಕಾರಿನಲ್ಲಿದ್ದವರಿಗೆ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಚಾರ್ಮಡಿ ಘಾಟ್, ಬಾಳೂರು, ಬಣಕಲ್, ದೇವರಮನೆ, ದುರ್ಗದಹಳ್ಳಿ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಕೊಟ್ಟಿಗೆಹಾರದಲ್ಲಿ ಬೀಗರ ಊಟಕ್ಕೆ ಹಾಕಿದ್ದ ಶಾಮಿಯಾನ ಎಲ್ಲ ಮಳೆಗೆ ನೆಂದು ಹೋಗಿದೆ. ಆಹಾರ ತಯಾರಿಕೆಗೆ ಇಟ್ಟಿದ್ದ ಗ್ಯಾಸ್ ಸ್ಟವ್ ಕೂಡ ಆನ್ ಆಗಿಲ್ಲ. ಚಿಕನ್, ಮಟನ್ ಅಡುಗೆಗೆ ತಂದಿದ್ದ ಸಾಮಗ್ರಿಗಳೆಲ್ಲ ಮಳೆ ನೀರಿನ ಪಾಲಾಯಿತು. ಕೋಲಾರದಲ್ಲಿ ರೈಲ್ವೆ ಅಂಡರ್ಪಾಸ್ ಜಲಾವೃತ ನೀರಿನಲ್ಲಿ ಈಜಾಡಿದ ಬಾಲಕ. ಕೋಲಾರದಲ್ಲಿ ಸತತ 2 ಗಂಟೆ ಸುರಿದ ಮಳೆಯಿಂದಾಗಿ ಕೆರೆ ಕುಂಟೆಗಳೆಲ್ಲ ತುಂಬಿ ಹರಿತಾ ಇವೆ. ಕೋಲಾರದ ಛತ್ರಕೋಡಿಹಳ್ಳಿ ಗ್ರಾಮದಲ್ಲಿ ಕಾಲುವೆಗಳು ತುಂಬಿ ಹರಿತಾ ಇದೆ. ಮಳೆಯಿಂದಾಗಿ ಖಾದ್ರಿಪುರ ರೈಲ್ವೆ ಅಂಡರ್ಪಾಸ್ ಜಲಾವೃತವಾಗಿತ್ತು. ಅಂಡರ್ಪಾಸ್ನಲ್ಲಿ ನೀರು ನಿಂತು ಜನರು ಪರದಾಡುವಂತಾಯಿತು. ಈ ಮಧ್ಯೆ ಜಲಾವೃತ ನೀರಿನಲ್ಲಿ ಬಾಲಕನೊಬ್ಬ ಈಜಾಡಿ ಸಂಭ್ರಮಿಸಿದ. ರಾಯಚೂರು ಜಿಲ್ಲೆಯ ಹಲವೆಡೆ ಜೋರು ಮಳೆಯಾಗ್ತಾ ಇದೆ. ಸಿರವಾರ ಪಟ್ಟಣದಲ್ಲಿ ಬೃಹತ್ ಮರವೊಂದು ಧರೆಗುರುಳಿತ್ತು. ಮುಖ್ಯ ರಸ್ತೆಯ ಮೇಲೆ ಮರ ಬಿದ್ದು ಕೆಲ ಗಂಟೆಗಳ ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ರಸ್ತೆಯಲ್ಲಿ ಅಪಾರ ಪ್ರಮಾಣದ ನೀರು ಹರಿತಾ ಇದ್ದ ಪರಿಣಾಮ ಪ್ರಯಾಣಿಕರು ಪರದಾಡುವಂತಾಯಿತು. ಇನ್ನು ಹಾಸನ ಜಿಲ್ಲೆಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು, ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗ್ತಾ ಇದೆ. ಹಾಸನ, ಬೇಲೂರು, ಸಕಲೇಶಪುರದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಹಾಸನ ನಗರದಲ್ಲಿಯೂ ಬಿರುಗಾಳಿ, ಗುಡುಗು ಸಹಿತ ಮಳೆಯಾಗ್ತಾ ಇದ್ದರೆ ಮಲೆನಾಡು ಭಾಗದಲ್ಲಿ ವರುಣ ಅಬ್ಬರಿಸಿದ್ದಾನೆ. ಇದರಿಂದ ವಾಹನ ಸವಾರರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿತ್ತು. ಒಟ್ಟಾರೆ ಮುಂದಿನ 2 ದಿನಗಳ ಕಾಲ ರಾಜ್ಯದ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಭಾರೀ ಮಳೆಯಾಗುವ ಸಂಭವ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.